ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ, ಹರಿ ಓಂ. ನಾನು ನಿಮ್ಮ ವಿದ್ವಾನ್ ಸಂತೋಷರಾವ್ ಶಾಸ್ತ್ರಿ ಮಾತನಾಡ್ತಿರ್ತಕ್ಕಂಥದ್ದು. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ವೃಷಭ ರಾಶಿಯವರ ಜೂನ್ ತಿಂಗಳ ಒಂದು ಭವಿಷ್ಯವನ್ನು. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ವೀಕ್ಷಕರೇ, ವೃಷಭ ರಾಶಿಯವರ ಒಂದು ಎಜುಕೇಷನನ್ನು, ಒಂದು ಶಿಕ್ಷಣದ ವಿಚಾರವನ್ನು ತೆಗೆದುಕೊಂಡಾಗ ವೃಷಭ ರಾಶಿಯವರಿಗೆ 10ನೇ ಮನೆಯಲ್ಲಿ ಜ್ಞಾನಕಾರಕನಾಗಿರ್ತಕ್ಕಂಥ ರಾಹು ಇರೋದರಿಂದ ಎಜುಕೇಷನಲ್ಲಿ ಒಂದು ಇಂಪ್ರೂವ್ಮೆಂಟನ್ನು ಕಾಣ್ತಾ ಹೋಗ್ತೀರಿ. ಏಕಾಗ್ರತೆಗಳು ಜಾಸ್ತಿ ಆಗ್ತಕ್ಕಂಥದ್ದಾಗಿರ್ಬೋದು. ನಂತರವಾಗಿ ಈ ಒಂದು ಮಂತಲ್ಲಿ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳು ಬರಿತಾ ಇದ್ದೀರಿ, ಅವರಿಗೆ ಈ ಒಂದು ಕಾಲ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಮತ್ತು ಹಾಗೆ ವೃಷಭ ರಾಶಿಯವರಿಗೆ ವೃತ್ತಿ ಜೀವನ ಮತ್ತು ವ್ಯಾವಹಾರಿಕ ಜೀವನವನ್ನು ನೋಡಬೇಕು ಅಂತ ಹೇಳಿದ್ರೆ, ಲಗ್ನದಲ್ಲೇ ವೃಷಭ ರಾಶಿಯಲ್ಲಿ ರವಿ ಇರೋದರಿಂದ ಏನಾಗುತ್ತೆ, ಲಗ್ನ ರವಿ ಅತ್ಯಂತ ಶುಭದಾಯಕನಾಗಿರೋದ್ರಿಲ್ಲ. ಹಾಗಾಗಿ ವ್ಯಾವಹಾರಿಕವಾಗಿ ಸ್ವಲ್ಪ ಹಿನ್ನಡೆಗಳನ್ನು ಕಾಣಬಹುದು. ಮತ್ತು ವೃತ್ತಿ ವಿಚಾರದಲ್ಲಿ ನಿಮಗೆ ಜಾಬ್ ಮಾಡುವಂಥ ಜಾಗದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದಾಗಿರ್ಬೋದು, ಅಧಿಕ ಒತ್ತಡಗಳನ್ನು ಅನುಭವಿಸುವಂತಕ್ಕಂಥ ಕಾಲಘಟ್ಟ ಇದಾಗಿರುತ್ತೆ. ನಂತರವಾಗಿ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ದುಂದು ವೆಚ್ಚಗಳಾಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ವೃಷಭ ರಾಶಿಯವರು ವ್ಯಾವಹಾರಿಕ ಮತ್ತು ವೃತ್ತಿ ಜೀವನದಲ್ಲಿ ಬಹಳ ಎಚ್ಚರಿಕೆಯನ್ನು ಈ ತಿಂಗಳು ವಹಿಸಬೇಕಾಗಿರ್ತಕ್ಕಂಥದ್ದು. ನಂತರವಾಗಿ ಆರ್ಥಿಕ ವಿಚಾರವಾಗಿ ವೃಷಭ ರಾಶಿಯವರಿಗೆ ಏನು ಫಲ ಇದೆ ಅನ್ನುವಂತ ಹೇಳಿದಾದರೆ, ಧನಸ್ಥಾನದಲ್ಲಿ ಬುಧ ಶುಕ್ರ ಕಾಂಬಿನೇಷನ್ ಇರುವಂತಕ್ಕಂಥದ್ದು. ಹಾಗೆ ಚಂದ್ರನ ದೃಷ್ಟಿ ಇರೋದ್ರಿಂದ ಒಂದು ತಾಯಿ ಕಡೆಯಿಂದ ಆಗಿರ್ಬೋದು, ಸೋದರಿಯಿಂದ ಆಗಿರಬಹುದು ಮತ್ತು ಹೆಂಡತಿ ಕಡೆಯಿಂದ ಆಗಿರ್ಬೋದು, ನಿಮಗೆ ಧನಲಾಭವನ್ನು ಕಾಣತಕ್ಕಂಥ ಒಂದು ಸೂಚನೆ ಇರುತ್ತೆ. ಹಾಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ನಿಮಗೆ ಬರುವಂಥದ್ದು, ಅದರಿಂದ ಧನಲಾಭವನ್ನು ಕಾಣತಕ್ಕಂಥದ್ದು. ಮತ್ತು ದುಡ್ಡು ಬಂದಿದ್ದು ಸ್ವಲ್ಪ ನಿಮಗೇನಾಗುತ್ತೆ, ವ್ಯಯ ಆಗುವಂತಕ್ಕಂಥ ಸಂಭವ ಇರುತ್ತೆ. ಹಾಗಾಗಿ ಈ ಒಂದು ತಿಂಗಳು ವೃಷಭ ರಾಶಿಯವರು ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂಥದ್ದು ಬಹಳ ಒಳ್ಳೆಯದು. ವೃಷಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಒಂದು ಪ್ರೀತಿ ಪ್ರೇಮ ವಿಚಾರವಾಗಿ ಆಗಿರ್ಬೋದು, ಕುಟುಂಬದ ವಿಚಾರದಲ್ಲಾಗಿರ್ಬೋದು ಆಗುವಂತಹ ಬದಲಾವಣೆಗಳೇನಂತ ಹೇಳಿದ್ರೆ, ಅಷ್ಟಮದಲ್ಲಿ ಚಂದ್ರನಿರೋದ್ರಿಂದ ಈ ಒಂದು ತಿಂಗಳಲ್ಲಿ ನಿಮ್ಮ ಪ್ರೀತಿಯಲ್ಲಿ ಬೆರುಕುಗಳು ಬರುವಂಥದ್ದಾಗಿರ್ಬೋದು, ಮನಸ್ತಾಪಗಳಾಗ್ತಕ್ಕಂಥದ್ದಾಗಿರ್ಬೋದು ನಡೆಯುವಂಥ ಸಂಭವ ಇರುತ್ತೆ. ಹಾಗಾಗಿ ಪ್ರೀತಿ ವಿಚಾರದಲ್ಲಿರ್ತಕ್ಕಂಥವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತಕ್ಕಂಥದ್ದು. ನಂತರ 2ನೇ ಮನೆಯಲ್ಲಿ ಶುಕ್ರನಿರೋದ್ರಿಂದ ಕುಟುಂಬ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದಾಗಿರುತ್ತೆ. ನಂತರವಾಗಿ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳನ್ನು ನೀವು ಕಾಣಬಹುದು. ನಂತರವಾಗಿ ವೃಷಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಆರೋಗ್ಯ ಫಲ ಹೇಗಿರುತ್ತೆ ಅಂತ ಹೇಳಿದ್ರೆ, ವೃಷಭ ರಾಶಿಯವರಿಗೆ 3ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಆರೋಗ್ಯಕಾರಕನಾಗಿರ್ತಕ್ಕಂಥ ಗುರು ವೃಷಭ ರಾಶಿಯವರಿಗೆ ಒಂದು ಆರೋಗ್ಯ ವೃದ್ಧಿಯನ್ನು ಕೊಡ್ತಕ್ಕಂಥದ್ದು. ಮತ್ತು ದೀರ್ಘ ರೋಗ ಬಾಧೆಗಳಿಂದ ಬಳಲಿರ್ತಕ್ಕಂಥವ್ರಿಗೆ ಒಂದು ಸಣ್ಣ ಮಟ್ಟದ ಚೇತರಿಕೆಯನ್ನು ನೀವು ಈ ತಿಂಗಳಲ್ಲಿ ಕಾಣಬಹುದು. ನಂತರವಾಗಿ ನೀವು ಪ್ರಯಾಣಗಳನ್ನು ಮಾಡೋದಾಗಿರ್ಬೋದು ಅಥವಾ ಒಂದು ಓಡಾಟಗಳನ್ನು ಹೆಚ್ಚಾಗಿ ಮಾಡ್ತಕ್ಕಂಥದ್ದಾಗಿರ್ಬೋದು, ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಈ ಒಂದು ತಿಂಗಳು ನಿಮಗೆ ಶುಭದಾಯಕವಾಗಿ ಪರಿಗಣಿಸುತ್ತೆ. ವೃಷಭ ರಾಶಿಯವರು ತಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕತೆಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಶುಕ್ರ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಒಂದು ಆರಾಧನೆ ಅಥವಾ ಲಕ್ಷ್ಮೀ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಅವರಲ್ಲಿರ್ತಕ್ಕಂಥ ನಕಾರಾತ್ಮಕತೆಗಳು ಕಮ್ಮಿ ಆಗುತ್ತೆ. ಹಾಗೆ ನಿಮಗೆ 12ನೇ ಮನೆಯಲ್ಲಿ ವೇದದಲ್ಲಿ ಕುಜನಿರೋದ್ರಿಂದ ಕುಜ ಮಂತ್ರವನ್ನು ಜಪನ ಮಾಡಿ ನಂತರವಾಗಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋದು ಬಹಳ ಉತ್ತಮ. ಇದಾಗಿತ್ತು ವೀಕ್ಷಕರೇ ಜೂನ್ ತಿಂಗಳ ವೃಷಭ ರಾಶಿಯವರ ಭವಿಷ್ಯ ಫಲ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಥರದ ಆರ್ಥಿಕ ಬಾಧೆ ಆಗಿರ್ಬೋದು, ಸಾಂಸಾರಿಕ ಬಾಧೆ ಆಗಿರ್ಬೋದು, ಪ್ರೀತಿ ಪ್ರೇಮ ವಿಚಾರದಲ್ಲಿ ಗೊಂದಲಗಳಾಗಿರ್ಬೋದು, ಶತ್ರು ಕಾಡಾಟ ಆಗಿರ್ಬೋದು, ಕೃತ್ರಿಮ ಪ್ರಯೋಗಗಳಾಗಿರ್ಬೋದು, ಈ ಥರದ್ದು ಯಾವುದೇ ತೊಂದರೆಗಳಿದ್ದರೂ ಕೂಡ ನಿಮಗೆ ನೇರ ಭೇಟಿ ಮಾಡಿ ನಿಮ್ಮ ಜನ್ಮಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಪರಿಹಾರಗಳನ್ನು ನೀವು ಕಂಡುಕೊಳ್ಬೋದು. ನಮಸ್ಕಾರ.